ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕ್ಷೇತ್ರದಲ್ಲಿ ನಡೀತಾ ಇರುವ ಅಭಿವೃದ್ಧಿ ಕಾರ್ಯದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ನಾಪಕ್ಲು ಬಳಿಯ ಕೊಳಕೇರಿ ಗ್ರಾಮದಿಂದ ಕೋಕೇರಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿರಾಜಪೇಟೆ ಕ್ಷೇತ್ರದಾದ್ಯಂತ ಅನುದಾನಕ್ಕೆ ಅನುಗುಣವಾಗಿ ಹಂತ ಹಂತವಾಗಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಅಭಿವೃದ್ಧಿ ಕಾರ್ಯವನ್ನು ಗ್ಯಾರಂಟಿಗೆ ಹೋಲಿಕೆ ಮಾಡುವುದು ಬೇಡ. ಕ್ಷೇತ್ರದಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳಿಗೆ ಯಾರಾದರೂ ಅಡ್ಡಿಪಡಿಸಿದರೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು. ಗುಣಮಟ್ಟ ಕಾಪಾಡಿಕೊಂಡು ಕಾಲಮಿತಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚಿಸಿದರು. ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ಮಾಡಿ ಕಾಮಗಾರಿ ಕಳಪೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸಲಹೆ ಮಾಡಿದರು. ಈ ರಸ್ತೆ ತುಂಬಾ ಹದಗೆಟ್ಟ ರಸ್ತೆ. ನಾಪೋಕ್ಲು ಗ್ರಾಮ ಪಂಚಾಯತ್ 1050 ಮತದಾರರಿದ್ದಾರೆ, ಕೋಕೇರಿಯಲ್ಲಿ 700 ಇದ್ದಾರೆ. 20 ವರ್ಷಗಳಿಂದ ಮಾಡದನ್ನು 10 ತಿಂಗಳಲ್ಲಿ ಮಾಡುವಂತಹ ದೊಡ್ಡ ಕೆಲಸವನ್ನು ಮಾಡಿ ಅವರು ನಿನ್ನೆ ಪತ್ರಿಕೆಯಲ್ಲಿ ಕೊಡ್ತಾರೆ. ಪ್ರಧಾನ ಮೋದಿಯವರ ತಲುಪಿ ಏನಾಗಿದೆ, ಆಗ ಪ್ರಧಾನಮಂತ್ರಿಗಿಂತ ದೊಡ್ಡ ನಾಯಕರು ನಮ್ಮ ಶಾಸಕರು. ನಿಜವಾಗಿ ಖುಷಿ ಪಡಬೇಕು ನಾವು. ವಿರಾಜಪೇಟೆ ಕ್ಷೇತ್ರಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಾಮಗಾರಿಗೆ ಅಭಿವೃದ್ಧಿಗೆ ಯಾರು ಅಡ್ಡಪಡಿಸಿದ್ರೆ ಪರಿಣಾಮ ಎದುರಿಸಬೇಕು. ಮತ್ತು ಎಲ್ಲದಕ್ಕೂ ರಾಜಕೀಯ ಮಾಡಬಾರ್ದು. ಅಭಿವೃದ್ಧಿ ಕಾಮಗಾರಿಯಲ್ಲಿ ರಾಜಕೀಯ ಇರಬಾರ್ದು. ಇದನ್ನು ನಮ್ಮ ಗ್ಯಾರಂಟಿಗೆ ಹೋಲಿಸ್ತಾ ಇವತ್ತೊಂದು ಪತ್ರಿಕೆ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತೀನಿ. ಇಂಥದಕ್ಕೆಲ್ಲ ಕೈ ಹಾಕಬೇಡಿ. ಅಭಿವೃದ್ಧಿ ಕಾಮಗಾರಿ ಹಂತ ಹಂತವಾಗಿ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಆಗುತ್ತೆ, ಅನುದಾನಗಳು ಬರ್ತದೆ ಅದರಂತೆ ನಾವು ಆದ್ಯತೆ ಮೇಲೆ ಕೆಲಸವನ್ನು ಮಾಡ್ತೀವಿ. ಆ ಕೆಲಸಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿಗೆ ಸ್ಪಂದನೆಯನ್ನು ನೀಡಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ತೀನಿ. ಕಾನೂನನ್ನು ಎದುರು ಯಾರೋ ದೊಡ್ಡವನು. ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಪಡಿಸೋದು, ಅದನ್ನು ದಾರಿ ತಪ್ಪಿಸೋಂಥ ಕೆಲಸ ಯಾರು ಕೂಡ ಮಾಡಬೇಡಿ ಅಂತ ಕೂಡ ಭಾಳ ಸೂಕ್ಷ್ಮವಾಗಿ ನಾನು ಸಲಹೆಯನ್ನು ಸೂಚನೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೇನೆ. ಈ ಕಾಮಗಾರಿ ಗುತ್ತಿಗೆದಾರರಾದಂಥ ಕಾರ್ತಿಕ್ ಮತ್ತು ರವಿ ಅವರು ಕೂಡ ದಯವಿಟ್ಟು ಗುಣಮಟ್ಟವಾದಂಥ ಕೆಲಸ ಆಗಬೇಕು, ಶೀಘ್ರವಾಗಿ ಆಗಬೇಕು. ನೀವೇನು ಕಾಲಮಿತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀರಾ ಆ ಕಾಲಮಿತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ಒಂದು ಸೂಚನೆಯನ್ನು ಅವ್ರಿಗೂ ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಕೆಲಸ ಆದಾಗೆ ಮತ್ತೆ ಬಂದು ವೀಕ್ಷಣೆಯನ್ನು ಮಾಡಬೇಕು. ಗುಣಮಟ್ಟವನ್ನು ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಎಲ್ಲರೂ ಕೂಡ ನಿಮ್ಮ ಜವಾಬ್ದಾರಿ ಇದೆ. ನೀವು ಗುಣಮಟ್ಟವನ್ನು ಕೂಡ ನೀವು ಪರಿಶೀಲನೆ ಮಾಡಿ ಒಳ್ಳೆ ಉತ್ತಮವಾದಂಥ ರಸ್ತೆಯನ್ನು ನಿರ್ಮಾಣ ಮಾಡಿ ಸಹಕರಿಸಿ ಅಂತ ಕೇಳ್ತೀನಿ. ಈ ಸಂದರ್ಭ ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಇಸ್ಮಾಯಿಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಉಪಾಧ್ಯಕ್ಷೆ ಕುಲ್ಲೆಟ್ಟಿರ ಹೇಮಾವತಿ, ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪಿರಿಯಾಪಟ್ಟಣ ತಾಲೂಕಿನ ಚನ್ನಕೇಶವಪುರದ ಸ್ನೇಹಿತನ ಮನೆಗೆ ಮೈಸೂರು ಮೂಲದ 3 ಗೆಳೆಯರು ಭಾನುವಾರ ಆಗಮಿಸುತ್ತಾರೆ. ನಂತರ ಸೋಮವಾರ ಗೆಳೆಯರು ಸೇರಿ ಕುಶಾಲನಗರದ ಸಮೀಪದಲ್ಲಿರುವ ಕಣಿವೆ ದೇವಾಲಯದ ದಡದ ಕಾವೇರಿ ನದಿಯಲ್ಲಿ ಈಜಲು ತೆರಳುತ್ತಾರೆ. ಈ ಸಂದರ್ಭ ಮೈಸೂರಿನ ಹೂಟ್ಗಳ್ಳಿಯ ನಿವಾಸಿ ಋತ್ವಿಕ್ ಕಾವೇರಿ ನೀರಿನ ಸೆಳೆತಕ್ಕೆ ಸಿಲುಕಿ ಮುಳುಗುತ್ತಾನೆ. ಈ ವಿಷಯ ತಿಳಿದಂತೆ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ತೆರಳಿ ಮೃತದೇಹದ ಪತ್ತೆಗಾಗಿ ಪ್ರಯತ್ನಪಟ್ಟರೂ ಸಿಗದೆ ನಂತರ ದುಬಾರೆ ರಾಫ್ಟಿಂಗ್ ತಂಡ ಆಗಮಿಸಿ ಮೃತದೇಹವನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾದರು. ಕುಶಾಲನಗರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೆ
ಹಿಂದೆ ನಡೀರಿ ಒಂದ್ ಸ್ವಲ್ಪ. ಕೊಡಗು ಜಿಲ್ಲೆಯ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ 6ನೇ ವರ್ಷದ ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಸಬಲೀಕರಣಕ್ಕೆ ಸರ್ಕಾರ ಸ್ಪಂದಿಸಬೇಕು. ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಬಲವರ್ಧನೆಗೆ ಎಲ್ಲರೂ ಶ್ರಮಿಸಬೇಕೆಂದರು. ಆರ್ಥಿಕವಾಗಿ ನಮ್ಮ ಸರ್ಕಾರಕ್ಕೆ ಸಬಲತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೆಲವರಿಗೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿದ್ರೆ ಒಂದು ನಿರ್ಲಕ್ಷ್ಯ. ಆದರೆ ನಾವು ಎಲ್ಲೇ ಹೋದರೂ ಕೂಡ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲೇ ತೊಂದರೆ ಕೊಡಬಾರದು ಅಂತೇಳೋ ಉದ್ದೇಶದಿಂದ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಡಿ ಸಿ ಇರುವಾಗಲೂ ಕೂಡ ಅಷ್ಟೇ, ನಮ್ಮ ಸತೀಶ್ ಅವರು ಡಿ ಸಿ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ, ನಮ್ಮ ಎಲ್ಲರೂ ಕೂಡ ಅವಕಾಶವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಸದಾ ಸ್ಪಂದಿಸಲಿದೆ. ಅಲ್ಲದೆ ಸ್ಥಳೀಯ ಆಡಳಿತ ಮಂಡಳಿಗಳ ವತಿಯಿಂದ ಅನುದಾನ ಮೀಸಲಿಡಲು ಸೂಚಿಸುತ್ತೇನೆ. ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳನ್ನು ಪರಿಹರಿಸಲು ಎಲ್ಲರೂ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಸಂಘಟಿತರಾಗಬೇಕೆಂದರು. ಕ್ಷಣಗಳು ಕ್ಷಣಿಕ, ಅಷ್ಟು ಜೀವನದ ಮಳೆ ಟೈಮಲ್ಲಿ ಅಲ್ಲೇ ನೀರು ಅಲ್ಲೇ ಚರಂಡಿಲಿ ಅಲ್ಲೇ ನಿಂತಿರ್ತದೆ. ಅದಕ್ಕೋಸ್ಕರ ಅದನ್ನ ಅನುಕೂಲ ಮಾಡಲಿಕ್ಕೆ ನಾವು ಒಂದು ಎಲ್ಲ ಮುನ್ಸಿಪಾಲಿಟಿಗಳಿಗೆ, ಕುಶಾಲನಗರ ಇರ್ಬೋದು, ಸೋಮವಾರಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ಎಲ್ಲರಿಗೂ ಅನುಕೂಲ ಮಾಡೋಂಥ ಒಂದು ಕೆಲಸ ಮಾಡೋಣ. ನನ್ನ ನಿಮಗೆ ಒಂದು ಮನವಿ ಏನಂತಂದ್ರೆ, ಸ್ವಚ್ಛತಾ ಕಾಪಾಡಲೇಬೇಕು. ನಾನು ಕಸ್ಟಮರ್ ನಿಮ್ಮ ಹತ್ರ ಬಂದು ಏನೋ ಬಿಸ್ಕೆಟ್ ತಿಂತೀನೋ, ಏನೋ ಕಾಫಿ ಕುಡಿತೀನೋ, ನಾವೇ ಹಿಂಗೆ ಎಸ್ಕೊಳ್ತೀವಿ. ಮಾತ್ರ ಅದನ್ನ ಎತ್ಕೊಳ್ಳೋಕ್ಕೆ ನೀವು ಅವ್ರಿಗೆ ಹೇಳಬೇಕು, ಸರ್ ದಯವಿಟ್ಟು ಕಾಪಾಡಿ ಅಂತಲೇ ಹೇಳಬೇಕು. ನೀವೇನು ಗೊತ್ತಾ, ಆ ಕಸ್ಟಮರ್ಗೆ ಏನಾದ್ರು ಹೇಳ್ಬಿಟ್ರೆ ನಾಳೆ ಆ ಗಿರಾಕಿ ಬರುತ್ತಾನೋ ಇಲ್ವೋ ಅಂತ ನಿಮ್ಗೆ ಹೆದರಿಕೆ, ನನಗೂ ಗೊತ್ತು. ದಯವಿಟ್ಟು ನೀವು ಹೇಳೋದ್ರಲ್ಲಿ ನಿಮಗೆ ಹಕ್ಕಿದೆ. ಇಲ್ಲಾಂದ್ರೆ ಏನಾಗ್ಬಿಡ್ತದೆ ಅಂತಂದ್ರೆ, ನೀವು ಏನ್ ಮಾಡ್ತೀರಾ, ಮುನ್ಸಿಪಾಲಿಟಿ ನೋಡಿ ಕಸ ತೊಟ್ಟಿ ಇಲ್ಲಿ ನಿಲ್ಸಿದ್ದೀರಾ, ಕಸ ನೋಡಿ ಯಾರೂ ಬಂದಿಲ್ಲ, ಆಮೇಲೆ ಸ್ವಚ್ಛತೆ ಕಾಪಾಡಲಿಲ್ಲ ಅಂದ್ರೆ ನಾಳೆ ನಿಮ್ಮ ಮುಂದೆನೆ ಯಾರೋ ಗಿರಾಕಿಗಳು ಬರೋದಿಲ್ಲ. ಆ ವಿಚಾರದಲ್ಲಿ ಸ್ವಚ್ಛತೆ ಕಾಪಾಡೋಕೆ ಜವಾಬ್ದಾರಿ ತಗೋಬೇಕು. ಅದೇ ರೀತಿಲಿ ಪ್ಲಾಸ್ಟಿಕ್, ಸರ್ ಹೇಳ್ದಂಗೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಆದಷ್ಟಲ್ಲ ಒಂದು ಕಾನೂನು ರೀತಿಯಲ್ಲಿ ನಾವು ಮುನ್ಸಿಪಾಲಿಟಿಲಿ ಒಂದು ತಂದು ನಮ್ಮ ಕುಶಾಲನಗರ ವ್ಯಾಪ್ತದಲ್ಲಿ ಈ ಪ್ಲಾಸ್ಟಿಕ್ ನ ಸಂಪೂರ್ಣ ಬ್ಯಾನ್ ಮಾಡಲಿಕ್ಕೆ ಒಂದು ರೂಪುರೇಷೆ ನಡೆಸಿ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗಂತ ಒಂದು ಕೆಲಸ ಮಾಡೋಣ. ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ ರಂಗಸ್ವಾಮಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಬಿಜೆಪಿ ಪಕ್ಷದ ನಗರಾಧ್ಯಕ್ಷ ಉಮಾಶಂಕರ್, ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕರಾದ ಕೆ ಸುಧೀರ್ ನಾರಾಯಣ್, ಪುರಸಭೆ ಸದಸ್ಯ ಅಮೃತ್ ರಾಜ್, ಪತ್ರಕರ್ತರಾದ ರಘು, ಮಾಜಿ ಸೈನಿಕ ಅಮೇ ಜನಾರ್ದನ್, ಸಂಘದ ಜಿಲ್ಲಾಧ್ಯಕ್ಷ ಜಗದೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. IHRD ಕಾಲೇಜ್ ತ್ರಿಶೂರ್, PGMSC ಕ್ಯಾಲಿಕೇಶನ್ ಯೂನಿವರ್ಸಿಟಿ ಕ್ಯಾಂಪಸ್. ವಿಶೇಷ ಅಂದರೆ ಇವರು ಕನ್ನಡ ಭಾಷೆಯ ಗಂಧಗಾಳಿಯ ಬರುತ್ತಿರಲಿಲ್ಲ. ಇವರು ಕುಶಾಲನಗರಕ್ಕೆ ಬಂದು ಬಡತನದ ಜನರಿಗೆ ಸೇವೆ ಕಷ್ಟಗಳಲ್ಲಿ ಹಣದ ಕೊರತೆ ಇರುವ ಮಕ್ಕಳಿಗೆ ಶಾಲೆಯ 10ನೇ ತರಗತಿ ಫಾತಿಮಾ ಕಾನ್ವೆಂಟ್ ಕುಶಾಲನಗರ, PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೂಡಿಗೆ. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, Alvisal Tower near Karnataka Bank, Koinur Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, side box and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapot, double cot, mattress, pillow, 2-door wardrobe,
sidebox and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Woodlook Furniture and Interiors. All Vessel Tower near Karnataka Bank, Koinu Road, Madikeri. Mobile 9606 766 877. Woodlook Furnitures. Big Sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಕ್ಷಯರೋಗದ ಪ್ರಮುಖ ಅಂಶಗಳು: 2 ವಾರಕ್ಕಿಂತ ಹೆಚ್ಚು ಅವಧಿಯ ಕೆಮ್ಮು, ರಾತ್ರಿ ವೇಳೆ ಜ್ವರ, ಬೆವರುವುದು, ಎದೆನೋವು, ಕಫದಲ್ಲಿ ರಕ್ತ, ಹಸಿವಾಗದಿರುವುದು, ತೂಕ ಇಳಿಕೆ ಕ್ಷಯರೋಗದ ಲಕ್ಷಣಗಳಾಗಿದ್ದು, ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಗೂ ಕ್ಷಯರೋಗವು ಶ್ವಾಸಕೋಶಗಳಿಗಷ್ಟೇ ಅಲ್ಲದೆ ದೇಹದ ಇನ್ನಿತರ ಭಾಗಗಳಿಗೂ ಹರಡಬಹುದು. ವಿಶೇಷವಾಗಿ ಕೊಳಚೆ ಪ್ರದೇಶ, ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು, ಬೀಡಿ ಕಾರ್ಮಿಕರು, ನೇಕಾರರ ಸಮುದಾಯ, HIV ಸೋಂಕಿತರು, ಮಧುಮೇಹಿಗಳು, ತಂಬಾಕು ಸೇವನೆ ಮಾಡುವವರಿಗೆ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬನ್ನಿ, ಕರ್ನಾಟಕವನ್ನು ಕ್ಷಯಮುಕ್ತವಾಗಿಸೋಣ. ಹೆಚ್ಚಿನ ಮಾಹಿತಿಗಾಗಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ ಅವರು ಕರ್ನಾಟಕ ಅರಣ್ಯ ವಿದ್ಯಾರ್ಥಿಗಳು ಮತ್ತು ಪದವೀಧರರ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಮಾತನಾಡಿದರು. TM ವಿಜಯಭಾಸ್ಕರ್ ಅವರು ಸಲ್ಲಿಸಿರುವ ಆಡಳಿತ ಸುಧಾರಣೆ ವರದಿಯಿಂದ ತಕ್ಷಣಕ್ಕೆ ಜಾರಿ ಮಾಡೋದಿಲ್ಲ ಅಂತ ಅರಣ್ಯ ಸಚಿವರು ದೂರವಾಣಿ ಮೂಲಕ ತನಗೆ ತಿಳಿಸಿದ್ದಾರೆ. ಕಾನೂನು ಇಲಾಖೆಯ ಅಭಿಪ್ರಾಯ ಪಡೆದುಕೊಂಡು ಸೂಕ್ತ ಕ್ರಮವನ್ನು ಜರುಗಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ.
ನಾನು ಕೂಡ ಕಾನೂನಾತ್ಮಕವಾಗಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಅಧ್ಯಯನ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಕಾನೂನಿನ ಮಾಹಿತಿ ನೀಡಿ ಇದನ್ನು ಸರಿಪಡಿಸುವ ಕೆಲಸವನ್ನು ಮಾಡುತ್ತೇನೆ. ನಿಮ್ಮ ಮುಖ್ಯವಾದ ಬೇಡಿಕೆಯಾದ ಅರಣ್ಯ ಪದವೀಧರರಿಗೆ ಮಾತ್ರ ಹುದ್ದೆಯನ್ನು ಮೀಸಲು ಇಡುವುದರ ಬಗ್ಗೆ ಇನ್ನೂ ಸ್ವಲ್ಪ ಅಧ್ಯಯನ ಮಾಡಬೇಕಾಗಿದೆ. ಇದಕ್ಕೆ ಕಾಲಾವಕಾಶ ಬೇಕು. ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲು ನಾನು ಪೂರ್ಣವಾಗಿ ಸಹಕಾರ ನೀಡುತ್ತೇನೆ. ಅರಣ್ಯ ಪದವೀಧರರ ವಿದ್ಯಾರ್ಥಿಗಳ ವೃತ್ತಿ ಜೀವನದ ಹಿತದೃಷ್ಟಿಯಿಂದ ಮತ್ತು ಭವಿಷ್ಯದ ಹಿತದೃಷ್ಟಿಯಿಂದ ಅರಣ್ಯ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಕಾನೂನಾತ್ಮಕವಾಗಿ ಸ್ವೀಕರಿಸಿ ಪುರಸ್ಕರಿಸಬೇಕೆಂದು ನಾನು ಮುಖ್ಯಮಂತ್ರಿಗಳು, ಅರಣ್ಯ ಸಚಿವರು ಮತ್ತು ಕೃಷಿ ಸಚಿವರಿಗೆ ಪತ್ರವನ್ನು ಬರೆದಿದ್ದೇನೆ ಎಂದು ಮುಷ್ಕರ ನಿರತ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲು ನಾನು ಸಂಪೂರ್ಣವಾಗಿ ಸಹಕಾರ ನೀಡುತ್ತೇನೆ. ಆದ್ದರಿಂದ ತಮ್ಮ ಮುಷ್ಕರವನ್ನು ಕೈಬಿಟ್ಟು ಕೂಡಲೇ ಕಾಲೇಜಿಗೆ ತೆರಳುವಂತೆ ವಿನಂತಿಸಿದರು. DRFOಗಳಿಗೆ ಇರುವಂಥ ಆಡಳಿತ ಸುಧಾರಣೆಯ ಸಮಿತಿಯ ಶಿಫಾರಸೇನಿದೆ ಅದರಂತೆ ಸರ್ಕಾರ ಮುಂದೆ ಕ್ರಮ ಜರುಗಿಸೋದಿಲ್ಲ ಅಂತ ಹೇಳುವಂಥ ಆಶ್ವಾಸನೆಯನ್ನು ಮಾನ್ಯ ಸಚಿವರು ನನಗೆ ಕೊಟ್ಟಿದ್ದಾರೆ ದೂರವಾಣಿ ಮೂಲಕ. ಅಂದರೆ ತಕ್ಷಣಕ್ಕೆ ಜರುಗಿಸೋದಿಲ್ಲ ಅಂತ ಹೇಳುವಂಥದ್ದು. ಅದರಿಂದ ಅದನ್ನು ಕಾನೂನು ಇಲಾಖೆಗೆ ಕೊಟ್ಟು ಕಾನೂನು ಅಭಿಪ್ರಾಯವನ್ನು ಪಡೆದು ಅದರಿಂದ ಸೂಕ್ತ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳುವಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಕಾನೂನಾತ್ಮಕವಾಗಿ ಯಾವುದ್ಯಾವುದ ತೀರ್ಪುಗಳಿದೆ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇರ್ಬೋದು, ಉಚ್ಚ ನ್ಯಾಯಾಲಯದ ತೀರ್ಪು ಇರ್ಬೋದು, ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೆ ಇಬ್ಬರಿಗೂ ಕೂಡ ನನ್ನ ಕೈನಲ್ಲಾಗುವಂಥ ಕಾನೂನಿನ ಮಾಹಿತಿಯನ್ನು ಅವರಿಗೆ ಕೊಟ್ಟು ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ. ನಿಮ್ಮ ಮುಖ್ಯವಾದಂಥ ಬೇಡಿಕೆ ತಾವು ಹೇಳಿದಾಗೆ ಮೀಸಲಿಡಬೇಕು ಅಂತ ಹೇಳುವಂಥದ್ದು ಅದು ಇನ್ನೂ ಸ್ವಲ್ಪ ಅಧ್ಯಯನ ಆಗುವಂಥ ವಿಚಾರ. ನಾನು ಸುಮ್ಮನೆ ಬಂದು ಇಲ್ಲಿ ನಿಮ್ಗೇನೋ ಒಂದು ಆಶ್ವಾಸನೆ ಕೊಟ್ಟು ಹೋಗ್ಲಿಕ್ಕೆ ನಾನು ಬಂದಿಲ್ಲ. ನಾನೇನಾರೇ ಮಾತಾಡಿದ್ರೆ ಅದನ್ನು ಉಳಿಸ್ಕೊಳ್ಳೋಂಥದ್ದಾದರೆ ಮಾತ್ರ ನಾನು ಹೇಳ್ತೀನಿ. ಅದರಿಂದ ಮೀಸಲಿಟ್ಬಿಡಬೇಕು, BSc ಫಾರೆಸ್ಟ್ರಿ ಓದೋರಿಗೆ ಮಾತ್ರ ನೇರ ನೇಮಕಾತಿಯನ್ನು ACFಗೆ RFOಗಳಿಗೆ ಮೀಸಲಿಡಬೇಕು ಅಂತ ಹೇಳುವಂಥ ನಿಮ್ಮ ಬೇಡಿಕೆ ಏನಿದೆ ಇದು ಹಲವಾರು ವರ್ಷಗಳಿಂದ ಈ ಪರಿಸ್ಥಿತಿಯನ್ನು ಬದಲಾಯಿಸುವಂಥ ಬೇಡಿಕೆ. ಅದರಿಂದ ಮೊದಲನೇ ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಸೇರಿದಂಥವರೆಲ್ಲ ಕೋರ್ಸಿಗೆ ಸೇರಿದವರು ಹಲವಾರು ಜನ ಇಲ್ಲಿ 2022 ನಂತರ ಸೇರಿದ್ದೀವಿ. ನೀವು ಸೇರಿದಂಥ ಸಂದರ್ಭದಲ್ಲಿ ಏನಿತ್ತು? ಸೇರಿದಂಥ ಸಂದರ್ಭದಲ್ಲೇ RFOಗಳಿಗೆ ACFಗೆ ನೇರ ನೇಮಕಾತಿಗೆ ಇದೇ ಮೀಸಲಾತಿ ಇದ್ದಿತ್ತು. ಇವಾಗ ಏನಿದೆ ಅದೇ ತಾನೇ ಇದ್ದಿತ್ತು. ಸೊ ಅದಿದ್ದರೂ ಕೂಡ ನೀವು ಸೇರಿದ ಮೇಲೆ 2022 ನಂತರ ಸೇರಿದವ್ರು ಹೇಳ್ತಾರೆ ಕಡ್ಡಾಯವಾಗಿ BSc ಫಾರೆಸ್ಟ್ರಿಗೆ ಆಗಬೇಕು ಅಂತ ಹೇಳಿದ್ರಲ್ಲ, ಅದು ನೀವು ಕೋರ್ಸಿಗೆ ಸೇರುವಾಗನೇ ಇರ್ಲಿಲ್ವಲ್ಲ? ಇಲ್ಲ ಸರ್, ಅಂದ್ರೆ ನಾವು 20 ವರ್ಷದಿಂದ ಅದಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ. ನೀನ್ ಪದವಿಗೆ ನೀನ್ ಸೇರಿದಾಗ ಕಾಲೇಜಿಗೆ ಏನಿತ್ತು ಕಾನೂನು? ಸರ್ 75% ಇತ್ತು. ಇಲ್ದೇನೆ ನಾನು ಪದವಿಯನ್ನ ಪಡೆದ ನಂತರ ಸೇವಾ ಅವಕಾಶಗಳು ಎಷ್ಟಿದೆ ಅಂತ ಗೊತ್ತಿದ್ದು ಈ ಕೋರ್ಸಿಗೆ ಸೇರಿದಿರಲ್ಲ, ಅದನ್ನ ನಾನು ಹೇಳ್ತೇನೆ. ನೀವು ಕೇಳ್ತಾ ಇರೋದು ಬೇಡಿಕೆ ನೈಜ ಅಲ್ಲ, ಕಾನೂನಾತ್ಮಕವಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆಲ್ ಆಫ್ ಯು ಜಾಯಿಂಟ್ ದಿ ಕೋರ್ಸ್ knowing what is the opportunity available for BSc forestry graduates towards direct recruitment in the forest department. ನಿಮಗೆ ಗೊತ್ತಿತ್ತಲ್ಲ? ಮಂಜಿನ ನಗರಿ ಮಡಿಕೇರಿಯಲ್ಲಿ ಬಿಸಿಲಿನ ಕಾವು ಏರುತ್ತಲೇ ಇದೆ. ಇದರ ಪರಿಣಾಮ ನಗರದ ಕೆಲವು ಪ್ರದೇಶಗಳಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಳ್ಳತೊಡಗಿದೆ. ಮಡಿಕೇರಿ ನಗರದ ಈದ್ಗಾ ಮೈದಾನದಲ್ಲಿ ಸುಮಾರು 3 ಎಕರೆ ಪ್ರದೇಶದಲ್ಲಿ 2 ಬಾರಿ ಬೆಂಕಿ ಕಾಣಿಸಿಕೊಂಡಿತು. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಗ್ನಿಯನ್ನು ನಿಯಂತ್ರಣ ಮಾಡಿದ್ರು. ಇತ್ತೀಚೆಗೆ ಜಿಲ್ಲೆಯ ವಿವಿಧೆಡೆ ಅರಣ್ಯ ಮತ್ತು ಕಾಫಿ ತೋಟಗಳಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಳ್ಳುತ್ತಿದ್ದು ಆತಂಕ ಮೂಡಿಸಿದೆ. ಸಾರ್ವಜನಿಕರು ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ದಳದೊಂದಿಗೆ ಸಹಕರಿಸಬೇಕೆಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ.
ಬಿದ್ದಿದ್ಯಣ್ಣ ಇದು 5 ನಿಮಿಷ ಕುಡ್ಕೊಳ್ಳೋದು ನಾನು ಗೊತ್ತಿರಿದು ಸ್ಪೀಡ್ ಗಾಳಿ ಎಳಿತದೆ. ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 021. ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Very silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ.
ZRN Cavalry ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಉಂಟು ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಬೇಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ನಾಪಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಲ್ಲತ್ನಾಡು ಪೇರೂರು ಇಗ್ಗುತಪ್ಪ ದೇವಾಲಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾಗಿರುವ ಎಎಸ್ ಪೊನ್ನಣ್ಣ ಅವರು ಭಾನುವಾರ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಸದಸ್ಯ ಮಚ್ಚೂರ ರವೀಂದ್ರ ಪ್ರಾರ್ಥನೆ ಸಲ್ಲಿಸಿ ಮಾತನಾಡಿ, ಶಾಸಕರ ಅನುದಾನ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಮಾಡಲು ಉದ್ದೇಶಿಸಿದ್ದು, ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಉತ್ಸವದಂದು ದೇವಾಲಯದ ವಾರ್ಷಿಕೋತ್ಸವ ನಡೆಯಲಿದೆ. ಅದರೊಳಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ಪೊನ್ನಣ್ಣನ ಕಾಕಿಕೊಂಡು ಹೆಂಗಡ ಮುತುವರ್ಜಿಲು ಹೆಂಗಡ ಜಿಲ್ಲಾ ಸಮಿತಿರ ತಾಲೂಕು ಸಮಿತಿರ ಬ್ಲಾಕ್ ಸಮಿತಿರ ಎಲ್ಲ ಜಿಲ್ಲಾಧ್ಯಕ್ಷರ ಎಲ್ಲಾಡ ಸಹಕಾರತೆ ಇವರು ಪೇರೂರು ಶ್ರೀ ಇಗ್ಗುತಪ್ಪ ದೇವಸ್ಥಾನಕ್ಕೆ ಕೈಂಜಗುರಿ ಅಷ್ಟಬಂಧ ಬ್ರಹ್ಮಕಲ ಸಿಬ್ಬಂದಲ್ಲಿ ಪೊನ್ನಣ್ಣ ಹಿಂಗ ನಾನು ಇವರು ರೋಡ್ ಜಲಮಾರ್ಜನ ಫಸ್ಟ್ ಪ್ರಿಫರೆನ್ಸ್ ಪೇರೂರು ಇಗ್ಗುತಪ್ಪ ದೇವಸ್ಥಾನಕ್ಕೆ ರೋಡ್ ಹೊಡೆದು ಹೆಣ್ಣಿಂಗಣ್ಣನ ಕೋಲೆ ಇದ್ದು ಅವರ ಕಾಮಗಾರಿ ಸರ್ 28ನೇ ತಾರೀಕು ಮಾರ್ಚ್ ಶಿವರಾತ್ರಿ ನಮ್ಮೆ ಅಪ್ಪ ನನಗೆ ಶಿವರಾತ್ರಿ ನಮ್ಮೆ ಮಾಡೋ. ಶಾಸಕ ಎಸ್ ಪೊನ್ನಣ್ಣ ಮಾತನಾಡಿ, ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಡಾಂಬರೀಕರಣವನ್ನು ಸದ್ಯದಲ್ಲೇ ಪೂರ್ಣಗೊಳಿಸಲಾಗುವುದೆಂದರು. ಹಲವಾರು ವರ್ಷಗಳಿಂದ ಕೆಟ್ಟ ದುಸ್ಥಿತಿಯಲ್ಲಿ ಇದ್ದಂತನ್ನು ಗಮನಿಸಿ ಪಂಚಾಯತ್ ರಾಜ್ ಇಲಾಖೆಯಿಂದ ಕಾಮಗಾರಿಯನ್ನು ಚಾಲನೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ನೀಡಿದಂಥ ವಿಶೇಷ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇಗ್ಗುತಪ್ಪ ದೇವರ ಅನುಗ್ರಹದಿಂದ ಒಂದು ಗುಣಮಟ್ಟವಾದಂಥ ಉನ್ನತ ರಸ್ತೆ ನಿರ್ಮಾಣ ಆಗಿದೆ. ಇಲ್ಲಿಯ ಸ್ಥಳೀಯ ನಾಯಕರು, ನಾಗರಿಕರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಹೆಚ್ಚು ಉತ್ಸಾಹದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಭಾಳ ವರ್ಷಗಳಿಂದ ನಿರೀಕ್ಷಿಸಿರುವಂಥ ಒಂದು ರಸ್ತೆಯ ಕಾಮಗಾರಿ. ಇದರಿಂದ ಅದರ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಅವರು ಕೂಡ ಪಾತ್ರದಾರರಾಗಬೇಕು. ಯಾಕಂದರೆ ಎಲ್ಲ ಅಭಿವೃದ್ಧಿ ಕಾಮಗಾರಿಯಲ್ಲಿ ನಾಗರಿಕರು, ಸ್ಥಳೀಯರು ಪಾಲ್ಗೊಳ್ಳುತ್ತಾರೆ. ಅವರು ಕೂಡ ಇದರ ವೀಕ್ಷಣೆ ಮಾಡಬೇಕು. ಏನಾದರೂ ಸಮಸ್ಯೆ ಇದ್ದರೆ ಇಂಜಿನಿಯರ್ಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ, ಆದರೂ ಬಗೆಹರಲಿಲ್ಲ ಅಂದರೆ ನೇರವಾಗಿ ನಮ್ಮ ಸಂಪರ್ಕವನ್ನು ಮಾಡಿ ಒಂದು ಗುಣಮಟ್ಟವಾದಂಥ ರಸ್ತೆ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಸಹಕರಿಸೋಣ ಅಂತ ಹೇಳಿ ಮತ್ತೊಮ್ಮೆ ಸ್ವಾಮಿ ಇಗ್ಗುತಪ್ಪನಲ್ಲಿ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ, ತೆನ್ನೀರ ಮೈನಾ, ಮಡಿಕೇರಿ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ನೆರವಂಡ ಉಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್, ಬ್ಲಾಕ್ ಕಾಂಗ್ರೆಸ್ ನಾಪಕ್ಲು ವಲಯ ಅಧ್ಯಕ್ಷ ಮಾಚಟಿರ ಕುಶಾಲಪ್ಪ, ಬಟ್ಟಕಾರಂಡ ಮುತ್ತಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಕೋಡಿಯಂಡ ರಜನಿ, ಮಣವಟ್ಟಿರ ಕುಶಾಲಪ್ಪ, ತಾಪಂಡ ಅಪ್ಪಣ್ಣ, ಚಂಗೇಟಿರ ಕುಶಾಲಪ್ಪ, ಚಿರೋಟಿರ ಮಾಚಯ್ಯ, ಅಪ್ಪಚಟ್ಟೋಳಂಡ ಶ್ಯಾಮ್ ಕಾಳಯ್ಯ, ಚಂಗೇಟಿರ ಮುತ್ತಣ್ಣ, ಪಾಲೆಯಡ ಅಪ್ಪಣ್ಣ, ಪಾಲೆಯಡ ಅಯ್ಯಪ್ಪ, ಮಣವಟ್ಟಿರ ಪಾಪು ಚಂಗಪ್ಪ, ಅಪ್ಪಚಟ್ಟೋಳಂಡ ಮಿಥುನ್ ಮಾಚಯ್ಯ, ಮಣವಟ್ಟಿರ ದಯಾ ಕುಟ್ಟಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ, ನಾಪಕ್ಲು. ಒಬ್ಬ ವ್ಯಕ್ತಿಯ ಆರೋಗ್ಯ ಹದಗೆಟ್ಟರೆ ಅದರ ಪರಿಣಾಮ ಇಡೀ ಕುಟುಂಬದ ಮೇಲೆ ಬೀರುತ್ತೆ. ಉತ್ತಮ ಆರೋಗ್ಯ ಹೊಂದಿ ಸಮಾಜಕ್ಕೆ ಬೇಕಾದವರಾಗಿ ಬದುಕುವುದೇ ನಿಜವಾದ ಜೀವನ ಅಂತ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ನಾಪಕ್ಲು ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ಥಳೀಯ ನಂದಿನಿ ಆಸ್ಪತ್ರೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರು, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಡಿಕೇರಿ, ಎಕೆ ಸುಬ್ಬಯ್ಯ ಎಜುಕೇಷನಲ್ ಟ್ರಸ್ಟ್,
ಕೊಡವ ಸಮಾಜ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಮತ್ತು ಶ್ರೀರಾಮ ಟ್ರಸ್ಟ್ ಜಂಟಿಯಾಗಿ ಏರ್ಪಡಿಸಿದ್ದ ಉಚಿತ ಬೃಹತ್ ಸೂಪರ್ ಸ್ಪೆಷಾಲಿಟಿ ರೋಗಗಳ ತಪಾಸಣೆ ಮತ್ತು ಅರ್ಹ ಫಲಾನುಭವಿಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮತ್ತು ಇತರ ಚಿಕಿತ್ಸೆಗಳಿಂದ ನಂದಿನಿ ಆಸ್ಪತ್ರೆಯ ಬೆಳ್ಳಿ ಮಹೋತ್ಸವದ ಅಂಗವಾಗಿ ನಡೆದ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಭಾನುವಾರ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾಗಿರುವ ಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು. ಇಂದು ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಪ್ರಗತಿಯಾಗಿದೆ. ಇದರ ಪ್ರಯೋಜನ ಪಡೆದುಕೊಳ್ಳುವುದರ ಜೊತೆಗೆ ಸರ್ಕಾರದ ಯೋಜನೆಗಳಿಂದ ಸದ್ಬಳಕೆ ಮಾಡಿಕೊಳ್ಳಿ ಅಂತ ಕರೆ ನೀಡಿದ ಪೊನ್ನಣ್ಣ, ವಾಹನಗಳಿಗೆ ಹೇಗೆ ಕಾಲಕಾಲಕ್ಕೆ ಸರ್ವಿಸ್ ಮಾಡ್ತೇವೆಯೋ ಆಗಿಂದಾಗೆ ವೈದ್ಯಕೀಯ ತಪಾಸಣೆ ಮಾಡಿಕೊಳ್ಳುವುದು ಅಗತ್ಯ ಅಂತ ಕಿವಿಮಾತು ಹೇಳಿದರು. ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಮಾತನಾಡಿ, ನಂದಿನಿ ಆಸ್ಪತ್ರೆ ಕೊರೋನಾ ಸಂದರ್ಭದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಜನಮನ್ನಣೆಗೆ ಪಾತ್ರವಾಗಿತ್ತು ಅಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭ ವೈದ್ಯರಾದ ಡಾಕ್ಟರ್ ಸುಶ್ರುತ್ ಗೌಡ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಡಾಕ್ಟರ್ ವಿಶಾಲ್ ಕುಮಾರ್ ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಂದಿನಿ ಆಸ್ಪತ್ರೆಯ ನಿರ್ದೇಶಕ ಹಾಗೂ ಕೊಡವ ಸಮಾಜದ ಸ್ಪೋರ್ಟ್ಸ್ ಆ್ಯಂಡ್ ರಿಕ್ರಿಯೇಷನ್ ಕ್ಲಬ್ ಅಧ್ಯಕ್ಷ ಬಿದ್ದಾಟಂಡ ತಮ್ಮಯ್ಯ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ರೂಪೇಶ್ ಕುಮಾರ್, ಆರೋಗ್ಯ ಅಧಿಕಾರಿ ಡಾಕ್ಟರ್ ಕೆಎಂ ಸತೀಶ್ ಕುಮಾರ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನಂಜುಂಡಯ್ಯ, ಸ್ಥಾನೀಯ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್, ಉಪಮುಖ್ಯ ವೈದ್ಯಾಧಿಕಾರಿಗಳು, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೋಧಕಾಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಎಚ್.ವಿ. ದೇವದಾಸ್, ಬೆಂಗಳೂರಿನ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಪ್ರತಿನಿಧಿ ನಿರಂಜನ್ ಶೆಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ, ಹೊದ್ದೂರು ಪಂಚಾಯತ್ ಅಧ್ಯಕ್ಷ ಎಚ್.ಎ. ಹಂಸ, ಶ್ರೀರಾಮ ಟ್ರಸ್ಟ್ ಶಾಲೆ ಉಪಾಧ್ಯಕ್ಷ ಕಲಿಯಂಡ ಹ್ಯಾರಿ ಮಂದಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ದೀಪ ಎಂದು ಬೆಳಗಿಸಲಿ ಎಂದು ಹಾರೈಸೋಣ. ಅಂತ ಟೈಮಲ್ಲಿ ಇಂಥ ಒಂದು ಅದ್ಭುತವಾದ ಒಂದು ಸರ್ವಿಸ್ ಮಾಡಿರೋದು ನಿಜವಾಗಲೂ ಭಾಳ ಒಂದು ಅಪ್ರಿಷಿಯೇಟ್ ದಿಸ್ ಸರ್ವಿಸ್. ಅದಲ್ಲದೆ ಇವತ್ತು ಹೆಲ್ತ್ ಕ್ಯಾಂಪ್ ನೋಡಿದೆ. ನಾನು ಭಾಳಷ್ಟು ಹೆಲ್ತ್ ಕ್ಯಾಂಪ್ ಮಾಡಿದ್ದೀನಿ, ಒಂದು ಮೋರ್ ದ್ಯಾನ್ 70 ಹೆಲ್ತ್ ಕ್ಯಾಂಪ್ ಮಾಡಿದ್ದೀನಿ. 20,000ಕ್ಕಿಂತ ಜಾಸ್ತಿ ಜನ ನೋಡಿದ್ದೀನಿ. ನಾನು ವೈಯಕ್ತಿಕವಾಗಿ ಮಾಡಿದ್ದೀನಿ. ಬಟ್ ಇಷ್ಟು ಇಫೆಕ್ಟಿವ್ ಹೆಲ್ತ್ ಕ್ಯಾಂಪ್ ನಾನು ಯಾವತ್ತೂ ನೋಡೇ ಇಲ್ಲ, ಎಲ್ಲೂ ನೋಡೇ ಇಲ್ಲ. ನಾನು ಎಲ್ಲ ಕಡೆ ಓಡಾಡಿದ್ದೀನಿ, ಹುಣಸೂರು, ಮೈಸೂರು, ಇನ್ನೊಂದು ಮೈಸೂರಲ್ಲಿ ಸಹಿತ ಈ ಥರ ಒಂದು ಹೆಲ್ತ್ ಕ್ಯಾಂಪ್. ಯಾಕಂದರೆ ಇಲ್ಲಿ ಎಕೋ, ಕ್ಯಾನ್ಸರ್ ಸ್ಕ್ರೀನಿಂಗ್, ಎವ್ರಿಥಿಂಗ್ ಇದೆ. ಇದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನ ಅದನ್ನು ಉಪಯೋಗ ಪಡ್ಕೊಬೇಕು ಅಂತ ಒಂದು ಆಸೆ. ಇವತ್ತೊಂದು ಪ್ರಾಬ್ಲಮ್ ಒಂದು 350 ಜನದ ಮೇಲೆ ಬಂದಿದ್ದಾರೆ. ಬಟ್ ಇಲ್ಲಿ ಒಂದು 10,000 ಜನ ನಮ್ಮ ಎಲ್ಲ ರೋಗಿಗಳು ಸಮೇತ ಇಲ್ಲಿ ಬಂದು ನಮ್ಮ ದೇವದಾಸ ಡಾಕ್ಟರ್ ಇರ್ಬೋದು, ಸತೀಶ್ ಇರ್ಬೋದು, ಡಾಕ್ಟರ್ ಚಂಗಪ್ಪ ಇರ್ಬೋದು, ಎಲ್ಲರೂ ಬಂದು ಅವರ ಸೇವೆಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಪಾಪದ ರೋಗಿಗಳಿಗೆ ನಾವಿಲ್ಲಿ ಒಂದು ತಪಾಸಣೆ ಮಾಡಿ, ಹಾಗೆ ನಾವು 25ನೇ ವರ್ಷದ ಈ ಕಾರ್ಯಕ್ರಮನ ನಮ್ಮ ಮಾನ್ಯ ಶಾಸಕರಾದಂಥ ನಮ್ಮ ಪೊನ್ನಣ್ಣನವರ ಜೊತೆ ನಾವು ಚರ್ಚೆ ಮಾಡಿದಾಗ ಈ ಥರ ಒಂದು ಕಾರ್ಯಕ್ರಮ ಮಾಡ್ತೀವಿ, ತಮ್ಮ ಸಹಕಾರ ನಮಗೆ ಬೇಕು, ನಿಮ್ಮ ಟ್ರಸ್ಟಿಂದ ನಮಗೆ ಒಂದು ಸಹಾಯ ನಿಮ್ಮ ಬಂದು ಪಾಲ್ಗೊಳ್ಳುವಿಕೆ ನಮಗೆ ಬಹಳ ಮುಖ್ಯ. ತುಂಬ ನಮ್ಮ ಬೆಂಗಳೂರಿನ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಅವರು ಮುಂದೆ ಬಂದಾಗ ನಾವು ಇವ್ರ ಜೊತೆ ಹೇಳಿದ್ವಿ, ಈ ಥರ ಸಪ್ತಗಿರಿ ಮೆಡಿಕಲ್ ಕಾಲೇಜವರು ನಮ್ಮ ಮುಂದೆ ಬಂದಿದ್ದಾರೆ. ಸಾಧಾರಣ ಮಲ್ಟಿ ಸ್ಪೆಷಲಿಸ್ಟ್ ತಪಾಸಣೆ ಅಂದರೆ ಕೊಡಗಿನಲ್ಲಿ ಇದೇ ಮೊದಲನೇ ಬಾರಿಗೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನನ್ನ ಲೆಕ್ಕದಲ್ಲಿ. ಯಾಕೆಂದರೆ ಬೇರೆ ಬೇರೆ ರೀತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಜನರು ಇದರ ಸದುಪಯೋಗ ಮಾಡಿಕೊಳ್ಬೇಕು. ಇಂಥ ಕ್ಯಾಂಪ್ಗಳಿಗೆ ಬಂದಾಗ ಅವರು ತಮ್ಮ ಕಾರ್ಡ್ಸ್, ಆಯುಷ್ಮಾನ್ ಕಾರ್ಡು ಅಥವಾ ESIC ಯಶಸ್ವಿ ಯೋಜನೆ ಕಾರ್ಡ್ಗಳು ಅಥವಾ ಇತರ ದಾಖಲೆಗಳನ್ನು ಕೇಳಿದಾಗ ಅದನ್ನು ನಮಗೆ ಕೊಟ್ಟರೆ ಅವರ ಮುಂದಿನ ಟ್ರೀಟ್ಮೆಂಟ್ಗಳಿಗೆ ತುಂಬ ಅಂದರೆ ಸರ್ಕಾರದಿಂದ ಆಗುವಂಥ ಏನೇನು ಫ್ರೀ ಟ್ರೀಟ್ಮೆಂಟ್ ಇದೆ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೋದು. ಸೊ ಈ ಸಲ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ರೋಗಗಳ ತಪಾಸಣೆ ಮಾಡಿದ್ದು ಜೊತೆಗೆ ಇದೇ ಮೊದಲು ಅನಿಸ್ತದೆ ನನಗೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿಗೆ ಅಂತ ಟ್ರೀಟ್ಮೆಂಟ್ ಇಲ್ಲ. ಆ ದಿವಸ ನಾವು ಅಟ್ಲೀಸ್ಟ್ ಅದನ್ನು ಪತ್ತೆ ಹಚ್ಚಿಬಿಟ್ಟು ಮುಂದಿನ ABRK ಕಾರ್ಡ್ ಅಂತ ಇದ್ದ ಸಂದರ್ಭದಲ್ಲಿ ಅದು ತುಂಬ ಉಚಿತವಾಗಿ ಬೇರೆ ಹಾಸ್ಪಿಟಲಲ್ಲಿ ಆಗುತ್ತೆ.
ಹಲವಾರು ಸೇವೆಗಳನ್ನು ಮಾಡುತ್ತಾ ಜನಸೇವೆಯನ್ನ ಮಾಡ್ತಿರುವಂತಹ ಶ್ರೀ ಅಜಿಗುಡಿರ ಎಸ್ ಪೊನ್ನಣ್ಣ ಅವರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರು ಇವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದ್ದು ಇವರ ಮುಂದಿನ ಭವಿಷ್ಯ ಉಜ್ವಲ